Namaste. Subject GATE 2025 Electronics Engineering. Exam held on 15th Feb 2025. Afternoon session. Section A General Aptitude. First question. Here are two analogous groups, Group 1 and Group 2, that list words in their decreasing order of intensity. Identify the missing word in Group 2. ಇಲ್ಲಿ ಗೇಟ್ 2025 ಕ್ವಶನ್ ಪೇಪರ್ ಇದು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರ್ಯಾಂಚ್ದು. ಸೊ ಎಕ್ಸಾಮ್ ಆಗಿರೋದು ಫೆಬ್ 15th 2025 ಆಫ್ಟರ್ನೂನ್ ಸೆಷನ್ ಇದು. ಸೆಕ್ಷನ್ ಎ ಜನರಲ್ ಆ್ಯಪ್ಟಿಟ್ಯೂಡ್. ಫಸ್ಟ್ ಕ್ವಶನ್ ಏನಾಗಿದೆ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಎರಡು ಅನಲೋಗಸ್ ಗ್ರೂಪ್ಸ್ ಅಂದರೆ ಸಾದೃಶ್ಯ ಗುಂಪು ಗೊತ್ತಾಯ್ತಲ್ಲ, ಸಾದೃಶ್ಯ ಗುಂಪಿದೆ. ಸೊ ಗುಂಪು 1 ಮತ್ತು ಗುಂಪು 2, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಅಂತ ಹೇಳಿದ್ರೆ ಗುಂಪು 1 ಮತ್ತು ಗುಂಪು 2, ದಟ್ ಲಿಸ್ಟ್ ವರ್ಡ್ಸ್ ಇನ್ ದೇರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಇಂಟೆನ್ಸಿಟಿ ಅಂತ ಹೇಳಿದ್ರೆ ಇವು ಪದಗಳನ್ನು ಅವುಗಳ ತೀವ್ರತೆಯ ಇಳಿಕೆ ಕ್ರಮದಲ್ಲಿ ಪಟ್ಟಿ ಮಾಡಲಾಗುತ್ತದೆ. ಇಲ್ಲಿ ಏನಾಗಿದೆ ಅಂದರೆ ಗ್ರೂಪ್ 1 ಗ್ರೂಪ್ 2ನಲ್ಲಿ ಈ ಪದ ಇದೆಯಲ್ಲ, ಅಬ್ಯೂಸು, ಇನ್ಸಲ್ಟು, ರಿಡಿಕ್ಯೂಲ್, ಆ ಥರದ್ದು ವರ್ಡ್ನ ಇಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಈಗ ಗ್ರೂಪ್ 2ನಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ, ಅದು ಯಾವುದು ಅಂತ ನಾವು ತಿಳಿಸ್ಬೇಕು. ಸೊ ಆಪ್ಷನ್ ಎ ಎಕ್ಸ್ಟಾಲ್, ಆಪ್ಷನ್ ಬಿ ಪ್ರೈಸ್, ಆಪ್ಷನ್ ಸಿ ಅಪ್ರೋಪ್ರಿಯೇಟ್, ಆಪ್ಷನ್ ಡಿ ಎಸ್ಪೌಸ್ ಅಂತ ಗೊತ್ತಾಯ್ತಲ್ಲ. ಸೊ ಗ್ರೂಪ್ 1ನಲ್ಲಿ ಅಬ್ಯೂಸ್ ಅಂತ ಇದೆ. ಅಬ್ಯೂಸ್ ಅಂದ್ರೇನು? ನಿಂದನೆ ಅಂತ ಹೇಳಿದ್ರೆ ಅವನು ಸರಿ ಇಲ್ಲ ಹಾಗೆ, ಅವಳು ಸರಿ ಇಲ್ಲ ಹಾಗೆ, ಆ ಥರ ನಿಂದನೆ ಮಾಡೋದು. ಇನ್ಸಲ್ಟ್ ಅಂದರೆ ಅವಮಾನ, ಅಂದರೆ ಡೈರೆಕ್ಟಾಗಿ ಅವಮಾನ ಮಾಡುವಂಥದ್ದು. ರಿಡಿಕ್ಯೂಲ್ ಅಂತ ಹೇಳಿದ್ರೆ ಅಪಹಾಸ್ಯ, ಈಗ ಬಿದ್ದಾಗ ಅಹಹ ಅಂತ ನಗೋದು, ಆ ಥರ ರಿಡಿಕ್ಯೂಲ್ ಅಂತಂದರೆ. ಈ ಥರ ಒಂದು ನಿಂದನೆ ಮಾಡೋದು, ಅವನು ಸರಿ ಇಲ್ಲ ಅವಳು ಸರಿ ಇಲ್ಲ ಹಾಗೆ. ಇನ್ಸಲ್ಟ್ ಅಂತಂದರೆ ಇನ್ಸಲ್ಟ್ ಮಾಡೋದು ಎಲ್ಲರ ಮುಂದೆ, ಸೊ ಅವಮಾನ ಮಾಡೋದು ಆ ಥರ. ರಿಡಿಕ್ಯೂಲ್ ಅಂತ ಹೇಳಿದ್ರೆ ಅಪಹಾಸ್ಯ, ಬಿದ್ದಾಗ ಅಥವಾ ಅವ್ರದ್ದೇನಾದ್ರು ಥಿಂಗ್ಸ್ ಬಿದ್ದೋದ್ರೆ ಅಪಹಾಸ್ಯ ಮಾಡುವಂಥದ್ದು ಆ ಥರ. ಗ್ರೂಪ್ 2ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಯಾವ ವರ್ಡ್ ಸುಟಬಲ್ ಅದನ್ನು ಹೇಳಬೇಕು. ನೆಕ್ಸ್ಟ್ ಇದು ಪ್ರೈಸ್ ಅಂತ ಇದೆ. ಪ್ರೈಸ್ ಅಂತ ಹೇಳಿದ್ರೆ ಹೊಗಳಿಕೆ, ತುಂಬ ಗುಡ್, ಅವಳು ತುಂಬ ಗುಡ್ ಹಾಗೆ ಹೊಗಳೋದು. ಅಪ್ರಿಷಿಯೇಟ್ ಅಂತ ಹೇಳಿದ್ರೆ ಮೆಚ್ಕೊಳ್ಳೋದು, ಗೊತ್ತಾಯ್ತಲ್ಲ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಪದ ಯಾವುದು? ಎಕ್ಸ್ಟಾಲ್ ಅಂತ ಹೇಳಿದ್ರೆ ಸ್ತುತಿಸು ಅಂತ. ಪ್ರೈಸ್ ಅಂದರೆ ಬಹುಮಾನ, ಅಪ್ರೋಪ್ರಿಯೇಟ್ ಅಂದರೆ ಸೂಕ್ತ, ಎಸ್ಪೌಸ್ ಅಂತ ಹೇಳಿದ್ರೆ ವಿವಾಹವಾಗೋದು, ಲಗ್ನ ಆಗೋದು. ಸೊ ಇಲ್ಲಿ ಏನಾಗಿದೆ, ಪ್ರೈಸ್ ಅಂತ ಹೇಳಿದ್ರೇನು? ಹೊಗಳಿಕೆ. ಅಪ್ರಿಷಿಯೇಟ್ ಅಂತ ಹೇಳಿದ್ರೆ ಮೆಚ್ಕೊಳ್ಳೋದು. ಅಲ್ಲಿಗೆ ಇದು ಯಾವುದು ಸೂಟ್ ಆಗುತ್ತೆ? ಎಸ್ಪೋಸ್ ಅಂತೂ ಸೂಟ್ ಆಗಲ್ಲ, ಲಗ್ನ ಆಗೋದಂತೂ ಸೂಟ್ ಆಗಲ್ಲ. ಅಪ್ರೋಪ್ರಿಯೇಟ್ ಅಂದ್ರೇನು? ಸೂಕ್ತ, ಇದು ಬೆಸ್ಟ್, ಇದು ಹೀಗೆ ಅಂತ ಹೇಳೋವಂಥದ್ದು, ಅದು ಸೂಟ್ ಆಗಲ್ಲ. ಸಿನೂ ಸೂಟ್ ಆಗಲ್ಲ, ಡಿನೂ ಸೂಟ್ ಆಗಲ್ಲ. ಪ್ರೈಸ್ ಬಹುಮಾನ ಕೊಡೋದು, ಅದು ಸೂಟ್ ಆಗಲ್ಲ. ಹೊಗಳಿಕೆನೇ ಬೇರೆ, ಮೆಚ್ಕೊಳ್ಳೋದೇ ಬೇರೆ, ಬಹುಮಾನ ಕೊಡೋದೇ ಬೇರೆ, ಗೊತ್ತಾಯ್ತಲ್ಲ. ಇದೆಲ್ಲ ಬಾಯಲ್ಲಿ ಹೇಳೋ ಅಂಥದ್ದು, ಇಲ್ಲೂ ಬಾಯಲ್ಲೇ ಹೇಳಬೇಕು. ಹಾಗಾದರೆ ಏನು ಬಾಯಲ್ಲಿ ಹೇಳ್ತಾರೆ? ಸ್ತುತಿಸೋದು ಅವ್ರ ಬಗ್ಗೆ. ಈಗ ದೇವ್ರ ಬಗ್ಗೆ ಸ್ತುತಿಸೋದು, ಅವರೇನಾದರೂ ಕೆಲಸ ಕಾರ್ಯಗಳು ಮಾಡಿದರೆ ಅಥವಾ ಅವಳು ಏನಾದರೂ ಕೆಲಸ ಕಾರ್ಯಗಳು ಮಾಡಿದರೆ ಅದ್ರ ಬಗ್ಗೆ ಹೇಳೋದು, ಇಂಪಾರ್ಟೆನ್ಸನ್ನು ಎಕ್ಸ್ಟಾಲ್ ಮಾಡ್ತಾ ಹೋಗೋದು. ಸ್ತುತಿಸೋದು, ದೇವರು ಈ ಥರ ಒಳ್ಳೇದು ಮಾಡಿದ್ರು ಅಂತ ಹೇಳೋದು, ಶ್ಲೋಕ ಎಲ್ಲ ಹೇಳೋದು, ಅದು ಸ್ತುತಿಸೋದು ಅಂತ ಆಗುತ್ತೆ. ಒಳ್ಳೆ ಅದು ಬಾಯಲ್ಲೇ ಹೇಳೋ ಅಂಥದ್ದು. ಇದು ಪ್ರೈಸ್ ಕೊಡೋ ಅಂಥದ್ದು ಅದಾಗೋದಿಲ್ಲ. ಅಪ್ರೋಪ್ರಿಯೇಟ್ ಅಂದರೆ ಸೂಕ್ತ, ಅದೂ ಆಗೋದಿಲ್ಲ. ಎಸ್ಪೌಸ್ ಅಂದರೆ ಲಗ್ನ ಆಗೋದು, ವಿವಾಹ ಆಗೋದು, ಅದು ಸೂಟ್ ಆಗಲ್ಲ. ಸೊ ಅಲ್ಲಿಗೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಅಲ್ಲಿಗೆ ನಾವೇನು ಮಾಡಬೇಕು? ಸೊ ಆನ್ಸರ್ ಇನ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ. ಸೊ ದಟ್ ಈಸ್ ಎಕ್ಸ್ಟಾಲ್ ಅಂತ ಹೇಳಿದ್ರೇನು? ಸ್ತುತಿಸೋದು. ಸೊ ಬಾಯಲ್ಲಿ ಅವ್ರ ಬಗ್ಗೆ ಹೇಳುವಂಥದ್ದು.
ಪ್ರೈಸ್ ಅಂತ ಹೇಳಿದ್ರೆ ಹೊಗಳಿಕೆ, ಅದು ಕೂಡ ಬಾಯಲ್ಲೇ ಹೇಳೋವಂಥದ್ದೇ. ಅಪ್ರಿಷಿಯೇಟ್ ಅಂದರೆ ಮೆಚ್ಕೊಳ್ಳೋದು, ಅದು ಕೂಡ ಬಾಯಲ್ಲಿ ಮೆಚ್ಚುವಂಥ ಮಾತು ಹೇಳೋವಂಥದ್ದು. ಓಕೆ, ಸೊ ಅಲ್ಲಿಗೆ ಉತ್ತರ ಎ ಈಸ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಈಸ್ ಎ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.